ನಿಮ್ಮ ಹತ್ರ 135 ಪ್ಲಸ್ 1 ಮತ್ತೊಂದು ಮನೆ ಬೈ ಎಲೆಕ್ಷನಲ್ಲಿ ಒಂದು ಎಕ್ಸ್ಟ್ರಾ ಗೆದ್ಕೊಂಡಿದ್ದೀರಿ. ನಿಮ್ಮ ಹತ್ರ ಇಷ್ಟು ಸೀಟ್ ಇದ್ದಾವೆ, ನಿಮ್ಮನ್ನೇನು ಅಧಿಕಾರದಿಂದ ನಾವೇನೇನು ಮಾಡೋಕ್ಕಾಗಲ್ಲ, ನಿಮ್ಮ ಹತ್ರ ಸೀಟ್ಗಳಿದೆ. ಆದರೆ ಬಂಡ ಸರ್ಕಾರವನ್ನು ನೀವು ನಡೆಸ್ತಾ ಇದ್ದೀರಿ ಅನ್ನೋದನ್ನಾದ್ರೂ ಜನರ ಮುಂದೆ ಒಪ್ಕೊಳ್ಳಿ ಅಂತಲೇ ನಾನು ಕೇಳಿ ಬಯಸ್ತೇನೆ. ಆಮೇಲೆ ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರೆ, ಡಿ ಕೆ ಶಿವಕುಮಾರ್ ಅವರೇ, ಈ ಫೋಟೋ ಬಿಡ್ತೀವಿ, ಅದನ್ನು ತೆರೆದಿಡ್ತೀವಿ, ಬಿಚ್ತೀವಿ, ಇವೆಲ್ಲ ಭಾಷೆನ ಬಿಟ್ಬಿಡ್ರಿ. ನಿಮ್ಮ ಹತ್ರ ಆಯ್ತಾ? ನಿಮ್ಮ ಕೈಲಿ ನಿಮ್ಮ ಹತ್ರ ಏನಾದ್ರು ಇದೆಯಾ ಹೇಳಿ. ನೀವಲ್ಲಿ ಹೋಗ್ಬಿಟ್ಟು ನಾವು ಯಾರ್ದೋ ನಮ್ಮ ಕೃಪೆಯಿಂದ MLA ಆಗಿದ್ದೀರಿ ಅಂತ ಹೇಳ್ತಾರೆ. ಏನು ಡಿ ಕೆ ಶಿವಕುಮಾರ್ ಅವ್ರದ್ದು ಕೈ ಹಿಡ್ಕೊಂಬಿಟ್ಟು ಬಿ ಫಾರ್ಮಿಗೆ ಬೇರೆಯವ್ರಿಗೆ ಬರ್ಸಿದ್ವ ನಾವು? ನೀವು ಮಾಡಿರೋದು ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಮಾಡ್ತಾ ಇರೋರು. ಈಗ ಕಾಂಗ್ರೆಸ್ನಲ್ಲಿ ಚುಕ್ಕಾಣಿ ಹಿಡಿದಿರೋಂಥವ್ರು ನೀವು ಅಡ್ಜಸ್ಟ್ಮೆಂಟ್ ರಾಜಕಾರಣಿಗಳು. ಬರೀ ಇವನು ಕೂಡ ಬ್ಲಾಕ್ ಮೇಲ್ ಮಾಡಿಕೊಂಡು ಬೆದರಿಕೆ ಹಾಕ್ಕೊಂಡು ಸರ್ಕಾರ ನಡೆಸ್ತಾ ಇದ್ದೀರಿ. ಕರ್ನಾಟಕದಲ್ಲಿ ಒಂದು ಬಂಡ ಸರ್ಕಾರ ಆಡಳಿತವನ್ನು ನಡೆಸ್ತಾ ಇದೆ ಅನ್ನೋದು ಸ್ಪಷ್ಟವಾಗಿದೆ. ನಾವು ಎಲ್ಲ ವಿಚಾರಗಳ ಬಗ್ಗೆಯೂ ಕೂಡ ವ್ಯಾಪಕವಾಗಿ ನಾವು ಹೋರಾಟವನ್ನು ಮಾಡ್ತೀವಿ. ಜನರಿಗೆ ಇದ್ರ ಬಗ್ಗೆ ಜಾಗೃತಿಯನ್ನು ಮೂಡಿಸುವಂಥ ಕೆಲಸವನ್ನು ನಾವು ಮಾಡ್ತೀವಿ. ಕೋವಿಡ್ ತಾವೀಗ ಹೋರಾಟವನ್ನು ನಡೆಸ್ತಾ ಇದ್ದೀರಿ. ಒಂದು ಕಡೆ ವಕ್ಫ್ ಇರ್ಬೋದು, ಬೇರೆ ಹೇಳಿದಂಥ ಹಗರಣ ಇರ್ಬೋದು, ಎಲ್ಲ ಇದರಲ್ಲೂ ಕೂಡ ಪಕ್ಷದ ವಿರುದ್ಧವಾಗಿ ಹೋರಾಟವನ್ನು ನಡೆಸ್ತೀರಿ ಅನ್ನುವಂಥದ್ದನ್ನು ಕೂಡ ಹೇಳಲಾಗ್ತಿದೆ. ಈಗ ವಕ್ಫ್ದು ಇಷ್ಟೆಲ್ಲ ಮಾಹಿತಿಯನ್ನು ಕಿರಣ್ ರಿಜಿಜು ಅವರಿಗೆ ತೆಗೆದುಕೊಂಡೋಗಿ ಕೊಟ್ಟರು. ನಾವು ಪಕ್ಷದ ವಿರುದ್ಧ ಅಂತಂತಂದರೆ ಪಕ್ಷದ ವಿರುದ್ಧ ಯಾರಿಗೆ ದೂರು ಕೊಡೋಕೆ ಹೋಗಿದ್ದು? ನಾವು ನಮ್ಮ ರೈತರಿಗಾಗಿರೋ ಅನ್ಯಾಯದ ಬಗ್ಗೆ ನಾವು ಮಾಹಿತಿ ಸಮೇತವಾಗಿ ದಾಖಲೆ ಸಮೇತವಾಗಿ ಕೊಟ್ಟಿದ್ವಿ. ಇದು ಪಕ್ಷದ ವಿರುದ್ಧ ಹೆಂಗಾಗುತ್ತೆ? ಪಕ್ಷದ ನಮ್ಮ ಅಜೆಂಡಾ ಪೂರಕವಾಗಿ ನರೇಂದ್ರ ಮೋದಿಜಿಯವರು ಇವತ್ತು ವಕ್ಫ್ ಕಾಯ್ದೆಗೆ ತಿದ್ದುಪಡಿಯನ್ನು ತರ್ತೀವಿ ಅಂತ ಹೇಳಿ ಮುಂದಾಗಿದ್ದರಿಂದಲೇ ಅಲ್ವಾ ಇವತ್ತು ದೇಶಾದ್ಯಂತ ಈ ಥರ ವಿಚಾರಗಳು ಹೊರಗಡೆ ಬರ್ತಾ ಇರೋದು. ಕರ್ನಾಟಕದಲ್ಲೂ ಕೂಡ ನಾವು ವ್ಯವಸ್ಥಿತವಾಗಿ ರೈತರನ್ನ, ಸಂತ್ರಸ್ತರನ್ನ ಭೇಟಿಯಾಗಿ ಮಾಹಿತಿಯನ್ನು ಪಡ್ಕೊಂಡು ಕಾಲ್ ಸೆಂಟ್ರನ್ನ ಮಾಡಿ ಅದ್ರ ಮುಖಾಂತರ ಮಾಹಿತಿಯನ್ನು ಕಲೆ ಹಾಕಿ, ಹಾಗೆ ಕುಮಾರ್ ಬಂಗಾರಪ್ಪನವರು ಹಿಂದೆ ಆ ಕಮಿಟಿಯ ಚೇರ್ಮನ್ ಆಗಿದ್ದಂಥವರು, ಅವರಿಗೆ ಅದ್ರ ಬಗ್ಗೆ ಆಳವಾದಂಥ ಅಧ್ಯಯನ ಇದೆ, ಮಾಹಿತಿ ಇದೆ. ಹಾಗಾಗಿ ಇದು ಜಾಯಿಂಟ್ ಸೆಕ್ರೆಟರಿ, ಅಂಡರ್ ಸೆಕ್ರೆಟರಿ, JPC ಚೇರ್ಮನ್ನು ಅವ್ರನ್ನ ಭೇಟಿಯಾಗಿ ಫೋಟೋ ಆಡಿಟಿಂಗ್ ಕೊಡಿ, ಅಥವಾ ಅದೇ ರೀತಿ ಇದನ್ನು ಕೊಡಿ, ಸೋಷಿಯಲ್ ಆಡಿಟಿಂಗ್ ಕೊಡಿ, ಫೈನಾನ್ಷಿಯಲ್ ಆಡಿಟಿಂಗ್ ಕೊಡಿ. ಇದನ್ನು ಕೊಟ್ಟರೆ ಐಟಮೈಸ್ಡ್ ಡೀಟೇಲ್ಸ್ ತೆಗೆಸ್ಕೊಂಡ್ರೆ ನಿಮಗೆ ವಕ್ಫ್ ಆಸ್ತಿ ಯಾವ ರೀತಿ ಅದು ಇಬ್ಬರು ಪ್ರಮುಖ ಸಚಿವರ ಆಪ್ತ ಕಾರ್ಯದರ್ಶಿಗಳ ಹೆಸರನ್ನು ಬರೆದು ಆತ್ಮಹತ್ಯೆಗಳು ನಡೆದು ಹೋಗಿದ್ದಾವೆ. ಆದರೆ ಸರ್ಕಾರ ಮಾತ್ರ ಬಂಡತನದಿಂದ ಮುಂದುವರಿತಾ ಇದೆ. ಇವೆಲ್ಲ ವಿಚಾರಗಳ ಬಗ್ಗೆಯೂ ಕೂಡ ನಾವು ಜನರಿಗೆ ಅವರಿಗೆ ಮನವರಿಕೆ ಮಾಡಿಕೊಡುವಂಥ, ಜಾಗೃತಿ ಮೂಡಿಸುವಂಥ ಕೆಲಸವನ್ನು ನಾವು ಒಂದು ಪಕ್ಷವಾಗಿ ಮಾಡ್ತಾಯಿದ್ದೀವಿ. ನಾವು ಏಕಕಾಲಕ್ಕೆ ವಕ್ಫ್ ಚಳವಳಿ ಬಗ್ಗೆಯೂ ಕೂಡ ನಾವು ಕಂಪ್ನಿಯಲ್ಲಿ ಮಾಡಿದರೆ, ಅದೇ ರೀತಿಯಲ್ಲಿ ಗುಲ್ಬರ್ಗಾದಲ್ಲಿ, ಕಲಬುರಗಿಯಲ್ಲಿ ಪ್ರಿಯಾಂಕಾ ಖರ್ಗೆ ಅವರ ರಾಜೀನಾಮೆಗೆ ಒತ್ತಾಯ ಮಾಡಿ ಅಲ್ಲೂ ಹೋರಾಟ ಆಗಿದೆ. ಬಾಣಂತಿಯರ ವಿಚಾರದಲ್ಲಿ ನಮ್ಮ ರಾಜ್ಯಾಧ್ಯಕ್ಷರಾಗಿರುವ ವಿಜೇಂದ್ರ ಅವರು ಶಿವಮೊಗ್ಗದಲ್ಲೂ ಕೂಡ ಹೋರಾಟ ಮಾಡಿದರು. BJP ವ್ಯವಸ್ಥಿತವಾಗಿ ಈ ಸರ್ಕಾರವನ್ನು ಎಕ್ಸ್ಪೋಸ್ ಮಾಡಲಿಕ್ಕೆ, ಈ ಸರ್ಕಾರ ಅಧಿಕಾರದಲ್ಲಿ ಮುಂದುವರಿಯೋದಕ್ಕೆ ಯಾವುದೇ ನೈತಿಕ ಹಕ್ಕನ್ನು, ಅಧಿಕಾರವನ್ನು ಉಳಿಸ್ಕೊಂಡಿಲ್ಲ ಅನ್ನೋದನ್ನು ಜನಕ್ಕೆ ಮನವರಿಕೆ ಮಾಡಿಕೊಡುವಂಥ ನಾವು ಕೆಲಸವನ್ನು ಮಾಡ್ತಿದ್ವಿ. ನಾನು ನೇರವಾಗಿ ರಾಜ್ಯ ಸರ್ಕಾರಕ್ಕೆ ಕೆಲವು ಪ್ರಶ್ನೆಗಳನ್ನ ಕೇಳಲಿಕ್ಕೆ ಬಯಸ್ತೀನಿ. ಮಾನ್ಯ ಸಿದ್ದರಾಮಯ್ಯನವ್ರು ಇರ್ಬೋದು, ಅಥವಾ ಡಿ ಕೆ ಶಿವಕುಮಾರ್ ಅವರು ಇರ್ಬೋದು, ಅಥವಾ ಅವರ ಸಂಪುಟದಲ್ಲಿರುವಂಥವ್ರು ಇರ್ಬೋದು, ನೀವು ಅಧಿಕಾರಕ್ಕೆ ಬರೋದಕ್ಕಿಂತ ಮೊದಲು ಇಡೀ ಊರಿಗೆಲ್ಲ ಹೋಗಿ 40% ಸರ್ಕಾರ 40% ಸರ್ಕಾರ ಅಂತೇಳಿ ಎಲ್ಲ ಕಡೆನೂ ತಮಟೆ ಹೊಡೆದ್ರಿ. ಬಿಟ್ಕಾಯಿನ್ ಹಗರಣ ಅಂತೇಳಿಬಿಟ್ಟು ಇದೇ ಪ್ರಿಯಾಂಕಾ ಖರ್ಗೆ ಅವರು ಓತಪ್ರೋತವಾಗಿ ಮಾತಾಡ್ತಾಯಿದ್ರು. ಅದಾಯಿತು PSI ಹಗರಣ ಅಂತೇಳಿ ಪ್ರೆಸ್ ಮೀಟನ್ನ ಕರೆದ್ಬಿಟ್ಟು ನನ್ನ ಹತ್ರ ಸಾಕ್ಷ್ಯ ಇದೆ, ದಾಖಲೆ ಇದೆ ಅಂತೇಳಿ ಇಲ್ಲಿ ಪ್ರಿಯಾಂಕಾ ಖರ್ಗೆ ಅವರೇ ಮಾತಾಡಿದರು. ಕೊನೆಗೆ ಪೊಲೀಸರು ನೋಟಿಸ್ ಕೊಟ್ಟಾದ ಕೂಡಲೇ ನೀವು ಸಾಕ್ಷ್ಯ ಕಲೆ ಹಾಕೋದು ನಿಮ್ಮದು, ನಾನೇ ಉತ್ತರ ಕೊಡಲಿ ಅಂತ ಪ್ರಿಯಾಂಕಾ ಖರ್ಗೆ ಅವರು ಆವತ್ತು ನುಣಿಸ್ಕೊಳ್ಳೋ ಪ್ರಯತ್ನ ಮಾಡಿದರು. ಇಡೀ ರಾಜ್ಯವನ್ನು ಬಿಟ್ಕಾಯಿನ್ ಹಗರಣ, PSI ಹಗರಣ ಮತ್ತು 40% ಅಂತ ಹೇಳಿಬಿಟ್ಟು ಇಡೀ ದಾರಿ ತಪ್ಪಿಸಿ ಅಧಿಕಾರಕ್ಕೆ ಬಂದರು. ಇವರು ಅಧಿಕಾರಕ್ಕೆ ಬಂದು 1.5 ವರ್ಷ ಆಯಿತು. ಈ ಸರ್ಕಾರದ ಯೋಗ್ಯತೆಗೆ ಯಾವ ಹಗರಣದ ಬಗ್ಗೆನೂ ಒಂದು ಸಣ್ಣ ಸಾಕ್ಷ್ಯವನ್ನು ಕೂಡ ಹುಡುಕೋಕ್ಕಾಗಿಲ್ಲ. ಇವಾಗಲೂ ಯಾವ್ದಾದ್ರು ಬೈತು, ಬಾಣಂತಿಯರ ಹಗರಣ ಬಂತ, ಬಾಣಂತಿಯರ ಸಾವಿನ ವಿಚಾರ ಬಂತ, ಇಬ್ಬರು ಸಚಿವರ PS ಹೆಸರನ್ನು ಬರೆದು ಆತ್ಮಹತ್ಯೆ ಮಾಡ್ಕೊಂಡಿರೋಂಥ ಪ್ರಕರಣ ಬಂದಾದ ಕೂಡಲೇ ನಿಮ್ಮನ್ನು ಬಿಚ್ಚಿಡ್ತೀನಿ, ನಿಮ್ಮನ್ನು ತೆರೆದಿಡ್ತೀನಿ, ನಿಮ್ಮ ಫೋಟೋ ಬಿಡ್ತೀವಿ. ಬಿಡ್ರಿ, ಬರೀ ಏನೇನು ಧಮಕಿ ಹಾಕ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡ್ತಾಯಿದ್ದೀರ ನೀವು. ಸಿದ್ದರಾಮಯ್ಯನವರು ಮತ್ತು ಅವರ ಸಂಪುಟದಲ್ಲಿರೋರು ನಿಮ್ಮನ್ನು ಹೆದರಿಸೋ ಕೆಲಸವನ್ನು ಮಾಡ್ತಾಯಿದ್ರೆ ಹೊರತು ನಿಮ್ಮ ಹತ್ರ ದಾಖಲೆ ಎತ್ತಿದ್ರೆ ಬಿಡಿ, 40%ಗೆ ಸಾಕ್ಷ್ಯ ಇದ್ರೆ ಕೊಡಿ. PSI ಹಗರಣ ಆಯ್ತಲ್ವ, ಈಗ ಅದಕ್ಕೆ ಬಂದು ನೀವು ಅಧಿಕಾರಕ್ಕೆ ಬಂದು 1.5 ವರ್ಷ ಆಯ್ತಲ್ಲ, ಏನು ಎನ್ಕ್ವೈರಿ ಮಾಡಿದ್ರಾ? ಏನಾದ್ರು ಸಾಕ್ಷ್ಯ ಸಿಕ್ಕಿದೆ ನಿಮಗೆ? ಬಿಟ್ಕಾಯಿನ್ ಬಗ್ಗೆ ನಿಮಗೇನಾದರೂ ಸಾಕ್ಷ್ಯ ಸಿಕ್ಕಿದೆಯಾ? ಬರೀ ಇವ್ರು ಏನು ಮಾಡ್ತಾಯಿದ್ದಾರೆ ಅಂತಂದರೆ ಹೆದರಿಸೋವಂಥದ್ದು, ಬೆದರಿಕೆ ಹಾಕುವಂಥದ್ದು ಮಾಡ್ತಾಯಿದ್ದಾರೆ ಹೊರತು ಇನ್ನೇನು ಮಾಡ್ತಾಯಿಲ್ಲ. ಬೆದರಿಕೆ ಹಾಕಿ ನೀವು ಬಾಯಿ ಮುಚ್ಕೊಂಡಿರಿ ಅಂತೇಳಿ ಹೇಳಿಬಿಟ್ಟು ಹೆದರಿಸುವ, ಬ್ಲ್ಯಾಕ್ ಮೇಲ್ ಮಾಡುವಂತಹ ಸರ್ಕಾರವನ್ನು ಇವತ್ತು ಸಿದ್ದರಾಮಯ್ಯನವರು ನಡೆಸ್ತಾ ಇದ್ದಾರೆ.
ನಾನು ಮತ್ತೊಂದು ಸರಿ ನಾವು ಚಿತಾವಣೆ ಕೊಡ್ತೀನಿ. ನಿಮಗೆ ಕರೇಜ್ ಆಫ್ ಕನ್ವಿಕ್ಷನ್ ಇತ್ತು ಅಂತಂದರೆ ನೀವೇನೇನು ಆರೋಪ ಮಾಡಿದ್ರಿ ಅದ್ರದ್ದು ಒಂದು ಸಣ್ಣ ತುಣುಕಾದ್ರೂ ಕೂಡ ನೀವು ಸಾಕ್ಷ್ಯನ ಕೊಡಿ. ಇಲ್ಲಾಂದರೆ ನಿಮಗೆ ಅಧಿಕಾರದಲ್ಲಿ ಮುಂದುವರಿಯುವ ಯಾವುದೇ ನೈತಿಕ ಹಕ್ಕು ನಿಮಗಿಲ್ಲ ಅಂತ ಹೇಳಿ ಒಪ್ಕೊಳ್ಳಿ ಸಾರ್ವಜನಿಕವಾಗಿ. ನಿಮ್ಮ ಹತ್ರ 135+1 ಮತ್ತೊಂದು ಮೊನ್ನೆ ಬೈ ಎಲೆಕ್ಷನಲ್ಲಿ ಒಂದು ಎಕ್ಸ್ಟ್ರಾ ಗೆದ್ಕೊಂಡಿದ್ದೀರಿ. ನಿಮ್ಮ ಹತ್ರ ಇಷ್ಟು ಸೀಟ್ ಇದ್ದಾವೆ, ನಿಮ್ಮನ್ನೇನು ಅಧಿಕಾರದಿಂದ ನಾವೇನೇನು ಮಾಡೋಕ್ಕಾಗಲ್ಲ, ನಿಮ್ಮ ಹತ್ರ ಸೀಟ್ಗಳಿದೆ. ಆದರೆ ಬಂಡ ಸರ್ಕಾರವನ್ನು ನೀವು ನಡೆಸ್ತಾ ಇದ್ದೀರಿ ಅನ್ನೋದನ್ನಾದ್ರೂ ಜನರ ಮುಂದೆ ಒಪ್ಕೊಳ್ಳಿ ಅಂತಲೇ ನಾನು ಕೇಳಿಗೆ ಬಯಸ್ತೇನೆ. ಆಮೇಲೆ ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರೆ, ಡಿ.ಕೆ. ಶಿವಕುಮಾರ್ ಅವರೇ, ಈ ಫೋಟೋ ಬಿಡ್ತೀವಿ, ಅದನ್ನು ತೆರೆದಿಡ್ತೀವಿ. ನಿಮ್ಮ ಹತ್ರ 135+1 ಮತ್ತೊಂದು ಮೊನ್ನೆ ಬೈ ಎಲೆಕ್ಷನಲ್ಲಿ ಒಂದು ಎಕ್ಸ್ಟ್ರಾ ಗೆದ್ಕೊಂಡಿದ್ದೀರಿ. ನಿಮ್ಮ ಹತ್ರ ಇಷ್ಟು ಸೀಟ್ ಇದ್ದಾವೆ, ನಿಮ್ಮನ್ನೇನು ಅಧಿಕಾರದಿಂದ ನಾವೇನೇನು ಮಾಡೋಕ್ಕಾಗಲ್ಲ, ನಿಮ್ಮ ಹತ್ರ ಸೀಟ್ಗಳಿದೆ. ಆದರೆ ಬಂಡ ಸರ್ಕಾರವನ್ನು ನೀವು ನಡೆಸ್ತಾ ಇದ್ದೀರಿ ಅನ್ನೋದನ್ನಾದ್ರೂ ಜನರ ಮುಂದೆ ಒಪ್ಕೊಳ್ಳಿ ಅಂತಲೇ ನಾನು ಕೇಳಿಗೆ ಬಯಸ್ತೇನೆ. ಆಮೇಲೆ ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರೆ, ಡಿ.ಕೆ. ಶಿವಕುಮಾರ್ ಅವರೇ, ಈ ಫೋಟೋ ಬಿಡ್ತೀವಿ, ಅದನ್ನು ತೆರೆದಿಡ್ತೀವಿ, ಬಿಚ್ತೀವಿ, ಇವೆಲ್ಲ ಭಾಷೆನ ಬಿಟ್ಬಿಡ್ರಿ. ನಿಮ್ಮ ಹತ್ರ ಆಯ್ತಾ? ನಿಮ್ಮ ಕೈಲಿ ನಿಮ್ಮ ಹತ್ರ ಏನಾದ್ರು ಇದೆಯಾ ಹೇಳಿ. ನೀವಲ್ಲಿ ಹೋಗ್ಬಿಟ್ಟು ನಾವು ಯಾರ್ದೋ ನಮ್ಮ ಕೃಪೆಯಿಂದ MLA ಆಗಿದ್ದೀರಿ ಅಂತ ಹೇಳ್ತಾರೆ. ಏನು ಡಿ.ಕೆ. ಶಿವಕುಮಾರ್ ಅವ್ರದ್ದು ಕೈ ಹಿಡ್ಕೊಂಬಿಟ್ಟು ಬಿ ಫಾರ್ಮಿಗೆ ಬೇರೆಯವ್ರಿಗೆ ಬರ್ಸಿದ್ವು ನಾವು? ನೀವು ಮಾಡಿರೋದು ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಮಾಡ್ತಾ ಇರೋರು. ಈಗ ಕಾಂಗ್ರೆಸ್ನಲ್ಲಿ ಚುಕ್ಕಾಣಿ ಹಿಡಿದಿರೋಂಥವ್ರು ನೀವು ಅಡ್ಜಸ್ಟ್ಮೆಂಟ್ ರಾಜಕಾರಣಿಗಳು. ಬರೀ ಇವನು ಕೂಡ ಬ್ಲಾಕ್ ಮೇಲ್ ಮಾಡಿಕೊಂಡು ಬೆದರಿಕೆ ಹಾಕ್ಕೊಂಡು ಸರ್ಕಾರ ನಡೆಸ್ತಾ ಇದ್ದೀರಿ. ಕರ್ನಾಟಕದಲ್ಲಿ ಒಂದು ಬಂಡ ಸರ್ಕಾರ ಆಡಳಿತವನ್ನು ನಡೆಸ್ತಾ ಇದೆ ಅನ್ನೋದು ಸ್ಪಷ್ಟವಾಗಿದೆ. ನಾವು ಎಲ್ಲ ವಿಚಾರಗಳ ಬಗ್ಗೆಯೂ ಕೂಡ ವ್ಯಾಪಕವಾಗಿ ನಾವು ಹೋರಾಟವನ್ನು ಮಾಡ್ತೀವಿ. ಜನರಿಗೆ ಇದ್ರ ಬಗ್ಗೆ ಜಾಗೃತಿಯನ್ನು ಮೂಡಿಸುವಂಥ ಕೆಲಸವನ್ನು ನಾವು ಮಾಡ್ತೀವಿ. ಕೋವಿಡ್ ತಾವೀಗ ಹೋರಾಟವನ್ನು ನಡೆಸ್ತಾ ಇದ್ದೀರಿ. ಒಂದ್ ಕಡೆ ವಕ್ಫ್ ಇರ್ಬೋದು, ಬೇರೆ ಹೇಳಿದಂತೆ ಹಗರಣ ಇರ್ಬೋದು, ಎಲ್ಲ ಇದರಲ್ಲೂ ಕೂಡ ಪಕ್ಷದ ವಿರುದ್ಧವಾಗಿ ಹೋರಾಟವನ್ನು ನಡೆಸ್ತೀರಿ ಅನ್ನುವಂಥದ್ದನ್ನು ಕೂಡ ಹೇಳಲಾಗ್ತಿದೆ. ಈಗ ವಕ್ಫ್ದು ಇಷ್ಟೆಲ್ಲ ಮಾಹಿತಿಯನ್ನು ಕಿರಣ್ ರಿಜಿಜು ಅವರಿಗೆ ತೆಗೆದುಕೊಂಡೋಗಿ ಕೊಟ್ಟರು. ನಾವು ಪಕ್ಷದ ವಿರುದ್ಧ ಅಂತಂತಂದರೆ ಪಕ್ಷದ ವಿರುದ್ಧ ಯಾರಿಗೆ ದೂರು ಕೊಡಕ್ಕೆ ಹೋಗಿದ್ದು? ನಾವು ನಮ್ಮ ರೈತರಿಗಾಗಿರೋ ಅನ್ಯಾಯದ ಬಗ್ಗೆ ನಾವು ಮಾಹಿತಿ ಸಮೇತವಾಗಿ ದಾಖಲೆ ಸಮೇತವಾಗಿ ಕೊಟ್ಟಿದ್ವಿ. ಇದು ಪಕ್ಷದ ವಿರುದ್ಧ ಹೆಂಗಾಗುತ್ತೆ? ಪಕ್ಷದ ನಮ್ಮ ಅಜೆಂಡಾ ಪೂರಕವಾಗಿ ನರೇಂದ್ರ ಮೋದಿಜಿಯವರು ಇವತ್ತು ವಕ್ಫ್ ಕಾಯ್ದೆಗೆ ತಿದ್ದುಪಡಿಯನ್ನು ತರ್ತೀವಿ ಅಂತ ಹೇಳಿ ಮುಂದಾಗಿದ್ದರಿಂದಲೇ ಅಲ್ವಾ ಇವತ್ತು ದೇಶಾದ್ಯಂತ ಈ ಥರ ವಿಚಾರಗಳು ಹೊರಗಡೆ ಬರ್ತಾ ಇರೋದು. ಕರ್ನಾಟಕದಲ್ಲೂ ಕೂಡ ನಾವು ವ್ಯವಸ್ಥಿತವಾಗಿ ರೈತರನ್ನ, ಸಂತ್ರಸ್ತರನ್ನ ಭೇಟಿಯಾಗಿ ಮಾಹಿತಿಯನ್ನು ಪಡ್ಕೊಂಡು ಕಾಲ್ ಸೆಂಟ್ರನ್ನ ಮಾಡಿ ಅದ್ರ ಮುಖಾಂತರ ಮಾಹಿತಿಯನ್ನು ಕಲೆ ಹಾಕಿ, ಹಾಗೆ ಕುಮಾರ್ ಬಂಗಾರಪ್ಪನವರು ಹಿಂದೆ ಆ ಕಮಿಟಿಯ ಚೇರ್ಮನ್ ಆಗಿದ್ದಂಥವ್ರು, ಅವರಿಗೆ ಅದ್ರ ಬಗ್ಗೆ ಆಳವಾದಂಥ ಅಧ್ಯಯನ ಇದೆ, ಮಾಹಿತಿ ಇದೆ. ಹಾಗಾಗಿ ಇದು ಜಾಯಿಂಟ್ ಸೆಕ್ರೆಟರಿ, ಅಂಡರ್ ಸೆಕ್ರೆಟರಿ, JPC ಚೇರ್ಮನ್ನು ಅವ್ರನ್ನ ಭೇಟಿಯಾಗಿ ಫೋಟೋ ಆಡಿಟಿಂಗ್ ಕೊಡಿ, ಅಥವಾ ಅದೇ ರೀತಿ ಇದನ್ನು ಕೊಡಿ, ಸೋಷಿಯಲ್ ಆಡಿಟಿಂಗ್ ಕೊಡಿ, ಫೈನಾನ್ಷಿಯಲ್ ಆಡಿಟಿಂಗ್ ಕೊಡಿ. ಇದನ್ನು ಕೊಟ್ಟರೆ ಐಟಮೈಸ್ಡ್ ಡೀಟೇಲ್ಸ್ ತೆಗೆಸ್ಕೊಂಡ್ರೆ ನಿಮಗೆ ವಕ್ಫ್ ಆಸ್ತಿ ಯಾವ ರೀತಿ ಅದು ಇಬ್ಬರು ಪ್ರಮುಖ ಸಚಿವರ ಆಪ್ತ ಕಾರ್ಯದರ್ಶಿಗಳ ಹೆಸರನ್ನು ಬರೆದು ಆತ್ಮಹತ್ಯೆಗಳು ನಡೆದು ಹೋಗಿದ್ದಾವೆ. ಆದರೆ ಸರ್ಕಾರ ಮಾತ್ರ ಬಂಡತನದಿಂದ ಮುಂದುವರಿತಾ ಇದೆ. ಇವೆಲ್ಲ ವಿಚಾರಗಳ ಬಗ್ಗೆಯೂ ಕೂಡ ನಾವು ಜನರಿಗೆ ಅವರಿಗೆ ಮನವರಿಕೆ ಮಾಡಿಕೊಡುವಂಥ, ಜಾಗೃತಿ ಮೂಡಿಸುವಂಥ ಕೆಲಸವನ್ನು ನಾವು ಒಂದು ಪಕ್ಷವಾಗಿ ಮಾಡ್ತಾ ಇದ್ದೀವಿ. ನಾವು ಏಕಕಾಲಕ್ಕೆ ವಕ್ಫ್ ಚಳವಳಿ ಬಗ್ಗೆನೂ ಕೂಡ ನಾವು ಕಂಪ್ನಿಯಲ್ಲಿ ಮಾಡಿದರೆ, ಅದೇ ರೀತಿಯಲ್ಲಿ ಗುಲ್ಬರ್ಗಾದಲ್ಲಿ, ಕಲಬುರಗಿಯಲ್ಲಿ ಪ್ರಿಯಾಂಕಾ ಖರ್ಗೆ ಅವರ ರಾಜೀನಾಮೆಗೆ ಒತ್ತಾಯ ಮಾಡಿ ಅಲ್ಲೂ ಹೋರಾಟ ಆಗಿದೆ. ಬಾಣಂತಿಯರ ವಿಚಾರದಲ್ಲಿ ನಮ್ಮ ರಾಜ್ಯಾಧ್ಯಕ್ಷರಾಗಿರುವ ವಿಜೇಂದ್ರ ಅವರು ಶಿವಮೊಗ್ಗದಲ್ಲೂ ಕೂಡ ಹೋರಾಟ ಮಾಡಿದರು. BJP ವ್ಯವಸ್ಥಿತವಾಗಿ ಈ ಸರ್ಕಾರವನ್ನು ಎಕ್ಸ್ಪೋಸ್ ಮಾಡಲಿಕ್ಕೆ, ಈ ಸರ್ಕಾರ ಅಧಿಕಾರದಲ್ಲಿ ಮುಂದುವರಿಯೋದಕ್ಕೆ ಯಾವುದೇ ನೈತಿಕ ಹಕ್ಕನ್ನು, ಅಧಿಕಾರವನ್ನು ಉಳಿಸ್ಕೊಂಡಿಲ್ಲ ಅನ್ನೋದನ್ನು ಜನಕ್ಕೆ ಮನವರಿಕೆ ಮಾಡಿಕೊಡುವಂಥ ನಾವು ಕೆಲಸವನ್ನು ಮಾಡ್ತೀವಿ. ನಾನು ನೇರವಾಗಿ ರಾಜ್ಯ ಸರ್ಕಾರಕ್ಕೆ ಕೆಲವು ಪ್ರಶ್ನೆಗಳನ್ನ ಕೇಳಲಿಕ್ಕೆ ಬಯಸ್ತೀನಿ. ಮಾನ್ಯ ಸಿದ್ದರಾಮಯ್ಯನವ್ರು ಇರ್ಬೋದು, ಅಥವಾ ಡಿ.ಕೆ. ಶಿವಕುಮಾರ್ ಅವರು ಇರ್ಬೋದು, ಅಥವಾ ಅವರ ಸಂಪುಟದಲ್ಲಿರುವಂಥವ್ರು ಇರ್ಬೋದು, ನೀವು ಅಧಿಕಾರಕ್ಕೆ ಬರೋದಕ್ಕಿಂತ ಮೊದಲು ಇಡೀ ಊರಿಗೆಲ್ಲ ಹೋಗಿ 40% ಸರ್ಕಾರ 40% ಸರ್ಕಾರ ಅಂತೇಳಿ ಎಲ್ಲ ಕಡೆನೂ ತಮಟೆ ಹೊಡೆದ್ರಿ. ಬಿಟ್ಕಾಯಿನ್ ಹಗರಣ ಅಂತೇಳಿಬಿಟ್ಟು ಇದೇ ಪ್ರಿಯಾಂಕಾ ಖರ್ಗೆ ಅವರು ಓತಪ್ರೋತವಾಗಿ ಮಾತಾಡ್ತಾಯಿದ್ರು. ಅದಾಯಿತು PSI ಹಗರಣ ಅಂತೇಳಿ ಪ್ರೆಸ್ ಮೀಟನ್ನ ಕರೆದ್ಬಿಟ್ಟು ನನ್ನ ಹತ್ರ ಸಾಕ್ಷ್ಯ ಇದೆ, ದಾಖಲೆ ಇದೆ ಅಂತೇಳಿ ಇಲ್ಲಿ ಪ್ರಿಯಾಂಕಾ ಖರ್ಗೆ ಅವರೇ ಮಾತಾಡಿದರು. ಕೊನೆಗೆ ಪೊಲೀಸರು ನೋಟಿಸ್ ಕೊಟ್ಟಾದ ಕೂಡಲೇ ನೀವು ಸಾಕ್ಷ್ಯ ಕಲೆ ಹಾಕೋದು ನಿಮ್ಮದು, ನಾನು ಯಾಕೆ ಉತ್ತರ ಕೊಡಲಿ ಅಂತ ಪ್ರಿಯಾಂಕಾ ಖರ್ಗೆ ಅವರು ಆವತ್ತು ನುಣಿಸ್ಕೊಳ್ಳೋ ಪ್ರಯತ್ನ ಮಾಡಿದರು. ಇಡೀ ರಾಜ್ಯವನ್ನು ಬಿಟ್ಕಾಯಿನ್ ಹಗರಣ, PSI ಹಗರಣ ಮತ್ತು 40% ಅಂತ ಹೇಳಿಬಿಟ್ಟು ಇಡೀ ದಾರಿ ತಪ್ಪಿಸಿ ಅಧಿಕಾರಕ್ಕೆ ಬಂದರು. ಇವರು ಅಧಿಕಾರಕ್ಕೆ ಬಂದು 1.5 ವರ್ಷ ಆಯಿತು. ಈ ಸರ್ಕಾರದ ಯೋಗ್ಯತೆಗೆ ಯಾವ ಹಗರಣದ ಬಗ್ಗೆನೂ ಒಂದು ಸಣ್ಣ ಸಾಕ್ಷ್ಯವನ್ನು ಕೂಡ ಹುಡುಕೋಕ್ಕಾಗಿಲ್ಲ. ಇವಾಗಲೂ ಯಾವ್ದಾದ್ರು ಬೈತು, ಬಾಣಂತಿಯರ ಹಗರಣ ಬಂತ, ಬಾಣಂತಿಯರ ಸಾವಿನ ವಿಚಾರ ಬಂತ, ಇಬ್ಬರು ಸಚಿವರ PS ಹೆಸರನ್ನು ಬರೆದು ಆತ್ಮಹತ್ಯೆ ಮಾಡ್ಕೊಂಡಿರೋಂಥ ಪ್ರಕರಣ ಬಂದಾದ ಕೂಡಲೇ ನಿಮ್ಮನ್ನು ಬಿಚ್ಚಿಡ್ತೀನಿ, ನಿಮ್ಮದನ್ನು ತೆರೆದಿಡ್ತೀನಿ, ನಿಮ್ಮ ಫೋಟೋ ಬಿಡ್ತೀವಿ.
ಬಿಡ್ರಿ. ಬರೀ ಏನೇನು ಧಮಕಿ ಹಾಕ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದೀರಾ ನೀವು. ಸಿದ್ದರಾಮಯ್ಯನವರು ಮತ್ತು ಅವರ ಸಂಪುಟದಲ್ಲಿರೋರು ನಿಮ್ಮನ್ನು ಹೆದರಿಸೋ ಕೆಲಸವನ್ನು ಮಾಡ್ತಾಯಿದ್ರೆ ಹೊರತು ನಿಮ್ಮ ಹತ್ರ ದಾಖಲೆ ಎತ್ತಿದ್ರೆ ಬಿಡಿ. 40%ಗೆ ಸಾಕ್ಷ್ಯ ಇದ್ರೆ ಕೊಡಿ. PSI ಹಗರಣ ಆಯ್ತಲ್ವ, ಈಗ ಅದಕ್ಕೆ ಬಂದು ನೀವು ಅಧಿಕಾರಕ್ಕೆ ಬಂದು 1.5 ವರ್ಷ ಆಯ್ತಲ್ಲ, ಏನು ಎನ್ಕ್ವೈರಿ ಮಾಡಿದ್ರಾ? ಏನಾದರೂ ಸಾಕ್ಷ್ಯ ಸಿಕ್ಕಿದೆ ನಿಮಗೆ? ಬಿಟ್ಕಾಯಿನ್ ಬಗ್ಗೆ ನಿಮಗೇನಾದರೂ ಸಾಕ್ಷ್ಯ ಸಿಕ್ಕಿದೆಯಾ? ಬರೀ ಇವ್ರು ಏನು ಮಾಡ್ತಾಯಿದ್ದಾರೆ ಅಂತಂದರೆ ಹೆದರಿಸೋವಂಥದ್ದು, ಬೆದರಿಕೆ ಹಾಕುವಂಥದ್ದು ಮಾಡ್ತಾಯಿದ್ದಾರೆ ಹೊರತು ಇನ್ನೇನು ಮಾಡ್ತಾಯಿಲ್ಲ. ಬೆದರಿಕೆ ಹಾಕಿ ನೀವು ಬಾಯಿ ಮುಚ್ಕೊಂಡಿರಿ ಅಂತೇಳಿ ಹೇಳ್ಬಿಟ್ಟು ಹೆದರಿಸುವ, ಬ್ಲ್ಯಾಕ್ ಮೇಲ್ ಮಾಡುವಂತಹ ಸರ್ಕಾರವನ್ನು ಇವತ್ತು ಸಿದ್ದರಾಮಯ್ಯನವರು ನಡೆಸ್ತಾ ಇದ್ದಾರೆ. ನಾನು ಮತ್ತೊಂದು ಸರಿ ನಾವು ಚಿತಾವಣೆ ಕೊಡ್ತೀನಿ. ನಿಮಗೆ ಕರೇಜ್ ಆಫ್ ಕನ್ವಿಕ್ಷನ್ ಇತ್ತು ಅಂತಂದರೆ ನೀವೇನೇನು ಆರೋಪ ಮಾಡಿದ್ರಿ ಅದ್ರ ಒಂದು ಸಣ್ಣ ತುಣುಕಾದ್ರೂ ಕೂಡ ನೀವು ಸಾಕ್ಷ್ಯನ ಕೊಡಿ. ಇಲ್ಲಾಂದರೆ ನಿಮಗೆ ಅಧಿಕಾರದಲ್ಲಿ ಮುಂದುವರಿಯುವ ಯಾವುದೇ ನೈತಿಕ ಹಕ್ಕು ನಿಮಗಿಲ್ಲ ಅಂತ ಹೇಳಿ ಒಪ್ಕೊಳ್ಳಿ ಸಾರ್ವಜನಿಕವಾಗಿ. ನಿಮ್ಮ ಹತ್ರ 135 + 1 ಮತ್ತೊಂದು ಮೊನ್ನೆ ಬೈ ಎಲೆಕ್ಷನಲ್ಲಿ ಒಂದು ಎಕ್ಸ್ಟ್ರಾ ಗೆದ್ಕೊಂಡಿದ್ರಿ. ನಿಮ್ಮ ಹತ್ರ ಇಷ್ಟು ಸೀಟ್ ಇದ್ದಾವೆ. ನಿಮ್ಮನ್ನೇನು ಅಧಿಕಾರದಿಂದ ನಾವೇನೇನು ಮಾಡೋಕ್ಕಾಗಲ್ಲ, ನಿಮ್ಮ ಹತ್ರ ಸೀಟ್ಗಳಿದೆ. ಆದರೆ ಬಂಡ ಸರ್ಕಾರವನ್ನು ನೀವು ನಡೆಸ್ತಾ ಇದ್ದೀರಿ ಅನ್ನೋದನ್ನಾದ್ರೂ ಜನರ ಮುಂದೆ ಒಪ್ಕೊಳ್ಳಿ ಅಂತಲೇ ನಾನು ಕೇಳಿ ಬಯಸ್ತೇನೆ. ಆಮೇಲೆ ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರೆ, DK ಶಿವಕುಮಾರ್ ಅವರೇ, ಈ ಫೋಟೋ ಬಿಡ್ತೀವಿ, ಅದನ್ನು ತೆರೆದಿಡ್ತೀವಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.